ಬಿಡುಗಡೆ ದಿನಾಂಕ ಘೋಷಣೆ ಮತ್ತು ಒಂದು ಟೀಸರ್ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾವು ಸ್ನೇಹಿತರು, ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ವಿ, ಈ ಪ್ರೋಗ್ರಾಮ್ ಬಂದಾಗ ತರುಣ್ ಅವ್ರಿಗೆಲ್ಲ ಗೊತ್ತಿದೆ, ಅಧ್ಯಕ್ಷರಿಗೂ ಎಲ್ಲ ಗೊತ್ತಿದೆ. ಇವತ್ತು ನೋಡಿ ಎಲ್ಲ ಶರಣ್ ಅವ್ರು ಮಾತಾಡ್ತಾ ನಿಂತಿದ್ರು, ಹೀರೋ ಅವರು, ಹೀರೋಯಿನ್ಸ್ ಎಲ್ಲ ಕೂತಿದ್ರು, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ರು. ಭಾಳ ಪ್ಲೆಸೆಂಟ್ ಆಗಿತ್ತು. ಅಂದರೆ ಯಾರೂ ಡಿಸ್ಟರ್ಬ್ ಮಾಡೋರು ಇರಲಿಲ್ಲ. ಐ ಥಿಂಕ್ ಯಾವ ಕ್ಯಾಮ್ರಾನೂ ಅಲ್ಲಿರಲಿಲ್ಲ. ಆ ಥರದ್ದೆಲ್ಲ ಏನೋ ಒಂದು ಮಾಡಬೇಕು ಅಂತೇಳಿ ಹೊರಟಾಗ ಎಲ್ಲ ಮಾಧ್ಯಮದವರು ಕೈ ಜೋಡಿಸಿದ್ದಾರೆ. ಈ ವಿಚಾರಕ್ಕೆ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿದಂಥ ಒಂದು ಮೀಟಿಂಗಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಟೀಸರು ಮತ್ತು ದಿನಾಂಕ ಘೋಷಣೆ ಆದಮೇಲೆ ಇಡೀ ಕಾರ್ಯಕ್ರಮನ ನಿರ್ದೇಶಕ ನವನೀತ್ ಅವರು ಮತ್ತು ತರುಣ್ ಅವರು ಒಂದು ಆ್ಯಂಕರ್ ಮಾಡೋ ಮುಖಾಂತರ ಪತ್ರಿಕಾಗೋಷ್ಠಿ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಸಹ ಸ್ವಾಗತ. ಇನ್ನು ಈಗ ತಾನೇ ನೋಡಿದ್ದೀರಾ ನೀವು ಟೀಸರ್, ಇದು ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿದ್ದೀವಿ, ಜನವರಿ 10ನೇ ತಾರೀಕು. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ, ಮಾಧ್ಯಮ ಮಿತ್ರರದು ಎಲ್ಲರದೂ ಅಷ್ಟೇ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮ ಬಂದಿರುವಂಥ ಮುಖ್ಯ ಅತಿಥಿಗಳಿಗೆ ಒಂದು ಬೊಕ್ಕೆ ಕೊಡಬೇಕು ಸರ್. ದಯವಿಟ್ಟು ಎಲ್ಲಿ ಶರಣ್ ಸರ್ ಬನ್ನಿ ಸರ್, ಪ್ಲೀಸ್ ಬೊಕ್ಕೆ ಕೊಡೋಣ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಅನಿಸುತ್ತೆ. ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಭಾಳ ಪ್ರೀತಿ. ಏನು ಇವತ್ತು ಟೀಸರ್ ನೋಡಿದ್ನು, ಏನದು ಚೂ ಮಂತರ್ ಭಾಳ ಅದ್ಭುತವಾಗಿದೆ, ಒಂದು ಡಿಫ್ರೆಂಟ್ ಆಗಿದೆ. ಇದು ಒನ್ ಆಫ್ ಇಸ್ ಕೈಂಡ್ ಅನಿಸುತ್ತೆ. ಇದು ಇಂಥ ಜಾನರ್ ಬಂದಿಲ್ಲ, ಭಾಳ ವರ್ಷಗಳ ನಂತರ ಇದು ಮಾಡಿದ್ದೀರ. ನಿಮಗೆ ಈ ಸಿನಿಮಾಗೆ ಭಾಳ ಒಳ್ಳೆಯದಾಗತ್ತೆ ಅಂತ. ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದರೂ ನಾನು ಕಳೆದ 25 ವರ್ಷಗಳು ನಮ್ಮದವರು ಒಡನಾಟ. ಅವಾಗ ಸಣ್ಣ ಹುಡುಗ ಅವರು, ಸುವರ್ಣ ಚಾನಲ್ ಇದ್ದರು ಅವರು. ಅವಾಗಿಂದ ಒಂದೇ ನಯ ನಡತೆ, ವಿಧೇಯತೆ, ಒಂದು ಗೌರವ ಕೊಡೋದು, ಹಿರಿಯರಿಗೂ. ನಿರ್ಮಾಪಕ ಆಗ್ತಾರೆ ನಂಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು, ಎಷ್ಟೋ ಸೋಲು ಗೆಲುವುಗಳು ಎರಡೂ ಕೊಂಡ್ರು ಕೂಡ ನಗನಗ್ತಾ ಖುಷಿಯಾಗಿ ಸಿನಿಮಾಗಳನ್ನು ಮಾಡೋರು ಭಾಳ ಅಪರೂಪ. ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ಟಾಗಲಿ, ತಮ್ಮದೆಲ್ಲ ಸಹಕಾರ ಇಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೆಯದಂತ ಹಾರೈಸುತ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ 1 ಕೋಟಿ ಮಾಡಿದ್ರು, 9 ಕೋಟಿ ಎಕ್ಸ್ಟ್ರಾ ಮಾಡೋರೆ, 10 ಕೋಟಿ ಮಾಡಿದರೆ ಒಳ್ಳೆಯದಾಗಲಿ. ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ. ಸಾಮಾನ್ಯ ಕಲಾವಿದರು ಟೆಕ್ನಿಷಿಯನ್ ಕೆಲವ್ರಿಗೆ ಗೊತ್ತಾಗುತ್ತೆ, ಯಾರು ಗೊತ್ತಾಗಲ್ಲ, ಕಲಾವಿದ್ರು ಗೊತ್ತಾಗಲ್ಲ. ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ. ಸಿನಿಮಾ ಮಾಡೋದು ತುಂಬ ಕೊರತೆಯಿಂದ ಇದ್ದಾರೆ, ಕೊರತೆ ಆಗುತ್ತೆ ಮುಂದಕ್ಕೆ. ಯಾಕೆಂದರೆ ನಾವೆಲ್ಲ ಸುಮಾರು 50 ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಸುಮಾರು ಮಾಡೋಕ್ಕಾಗಕ್ಕಿಲ್ಲ. ತರುಣ್ಗೆ ಸಾಲ ಮಾಡಿ ಆದರೂ ಸಿನಿಮಾ ಮಾಡ್ತಾನೆ. ಅವ್ರಿಗೆ ಕ್ವಾಲಿಟಿ ಮುಖ್ಯ, ಕಾಂಪ್ರಮೈಸ್ ಆಗಲ್ಲ. ನಾನು ಎಷ್ಟೋ ಸತಿ ಹೇಳ್ತೀನಿ, ತರುಣ್ ಇಲ್ಲ ಸರ್ ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಯಾಕೆಂದರೆ ಸಿನಿಮಾದ ಅವನು ಫ್ಯಾಷನ್ ತುಂಬ ಕಳ್ಕೊಂಬಿಟ್ಟಿದ್ದಾನೆ. ಅವನು ಅದರಲ್ಲೂ ಈಜ್ತಲೇ ಇದ್ದಾನೆ. ಇದೇ ವ್ಯಾಪಾರ ತೊಗೊಂಡೋಗಿ ಯಾವುದೋ ಲ್ಯಾಂಡ್ಗೆ ಹಾಕಿದರೆ ಇವತ್ತೊಂದು ನಿರಂಜನ್ ಥರ ನಾವು 100 ಕೋಟಿಗೆ ಇರ್ಬೋದಾಯಿತು. ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ, ಒಳ್ಳೆಯದಾಗಿದೆ, ಒಳ್ಳೆಯದಾಗ್ತದೆ. ನಿಮ್ಮೆಲ್ಲರ ಸಪೋರ್ಟ್, ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳಿಗಿರಲಿ. ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಕೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮೂವಿಯವರು ಅದರಲ್ಲೂ ನಾನು ಮಾಡಿದ್ದೀನಿ. ಸೊ ಇದು 3ನೇ ಮೂವಿ ಅವ್ರ ಜೊತೆ ಮಾಡ್ತಿರೋದು. ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಎಲ್ಲರೂ 10th ಬರ್ತಾ ಇದ್ದಾರೆ. ಮೂವಿ ಆಶೀರ್ವದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತರುಣ್ ಅವರು, ನವನೀತ್ ಅವರು, ನಾನು ತುಂಬ ವರ್ಷದಿಂದ ತರುಣ್ ಅವ್ರ ಪರಿಚಯ. ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ. ಆ್ಯಕ್ಚುಲಿ ನಾನು ಟಿವಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗಿಂದ ಪರಿಚಯ. ನೀವೇ ಚಿಕ್ಕವರಾಗಿ. ನವನೀತ್ ಅವರು ಹೀರೋ ಥರ ಕಾಣ್ತಾ ಇದ್ದಾರೆ ಬೈ ದ ವೇ. ನವನೀತ್ ಅವ್ರ ಕರ್ವಾ ಸಿನಿಮಾ ನೋಡಿಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು, ನನಗೊಂದು ಒಳ್ಳೆ ರೋಲ್ ಇರಬೇಕು ಅವ್ರ ಸಿನಿಮಾ ಅಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಿಜ ಆಗಿದೆ. ತುಂಬ ಟೈಮ್ ತೊಗೊಂಡು ತರುಣ್ ಅವರು ಒಳ್ಳೆ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಕರೆಕ್ಟಾಗಿರೋ ಟೈಮ್ಗೆ, ಐ ಥಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ, ಅದು ಇವಾಗ ಬಂದಿದೆ ಅಂತ ನನಗೆ ಅನಿಸುತ್ತೆ. ಚಿಕ್ಕು ಬಟ್ ಖುಷಿ ಇದೆ. ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀವಿ ಇಲ್ಲಿ. ಸರ್ ನಿಮ್ಮ ಜೊತೆನೂ ಸೀನ್ಸ್ ಇಲ್ಲ ಇದೆಯಲ್ಲ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನು ಆದಷ್ಟು ಪ್ರಮೋಟ್ ಮಾಡಿ, ಎಲ್ಲ ಕಡೆ ಸ್ಪ್ರೆಡ್ ದ ವರ್ಡ್. ಅಂತ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ. ಆನೆಸ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್, ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸ್ಕೆಡ್ಯೂಲಲ್ಲೂ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಪ್ರತಿಯೊಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರೋಂಥವ್ರು ಸರ್ ನೀವು. ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಪ್ಯಾಷನ್ ಆ್ಯಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ such beautiful films always. Thank you, sir. Navneet, he's
ಬಕಾಸುರ ನಾನು ನೋಡಿಲ್ಲ, ಬಟ್ ಕರ್ವ ನಾನು ನೋಡಿದ್ದೀನಿ. ಈಸ್ ಆ್ಯಕ್ಚುಲಿ ಮೆಂಟ್ ಟು ಡೂ ದೀಸ್ ಕೈಂಡ್ ಆಫ್ ಜಾನರ್ಸ್. ಸೊ ಐ ಆಮ್ ಶ್ಯೂರ್ ನೀವು ಒಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್. ಸೊ ಐ ಆಮ್ ಶ್ಯೂರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಶರಣ್ ಸರ್, ಮೇಘ್ನ ಹೇಳ್ದಂಗೆ ತಿರ್ಗಾ ಹೇಳ್ತೀನಿ, ಯು ಆರ್ ಸೋ ಗುಡ್ ಸರ್. ನಿಮ್ಮಿಂದ ಕಲಿಯುವಂಥದ್ದು ತುಂಬ ಇದೆ. ಪ್ರತಿಯೊಂದು ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ದ ವೇ ಯು ರೆಸಿಪ್ರೋಕೇಟ್, ದಟ್ ಶೋಸ್ ಹೌ ಡೌನ್ ಟು ಅರ್ತ್ ಯು ಆರ್ ಆ್ಯಂಡ್ ಲಾಟ್ ಟು ಲರ್ನ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 100% ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನ್ನ ಹಿಂದಿನ 2 ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು. ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ, ಯಾಕಂದರೆ ಜನರಿಗೆ ಈ ಸಿನಿಮಾನ ತಲುಪಿಸ್ಬೇಕು. ಹಾಗೆ ಜನರು ಇದನ್ನ ಒಂದು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಸರ್, ಮಂಜು ಸರ್ ಹಾಗೂ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು. ಮಂಜು ಸರ್ ನನ್ನ 2ನೇ ಸಿನಿಮಾಯಿಂದ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ತಾನೇ ನೀವೆಲ್ಲ ಟೀಸರ್ ನೋಡಿದ್ರಿ, ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ದಿಸ್ ಮೂವೀಸ್ ಅಂದರೆ ತುಂಬ ಡಿಫ್ರೆಂಟ್ ಆಗಿರೋ ಜಾನರ್. ನೀವೆಲ್ಲ ಥಿಯೇಟ್ರಲ್ಲಿ ಮೂವಿ ನೋಡಿದಾಗ ಸೀಟ್ ತುದಿಯಲ್ಲಿ ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ಆ್ಯಕ್ಚುಲಿ ನಾನು ನವ್ನೀತ್ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಚ್ಯೂಮಂತರಲ್ಲಿ ಕೆಲಸ ಮಾಡುವಂಥ ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ನವ್ನೀತ್ ಆ್ಯಂಡ್ ತರುಣ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಆಲ್ಸೋ ಇಂಥ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ನಾನು ಇಲ್ಲಿರೋರು ಎಲ್ಲರದು ಫ್ಯಾನ್. ಶರಣ್ ಸರ್ ಆಗಿರ್ಬೋದು, ಅದಿತಿ, ಮೇಘನಾ, ಚಿಕ್ಕು. ರೀಸೆಂಟಾಗಿ ಮರ್ಫಿ ನೋಡಿದೆ, ಆವಾಗ ಪ್ರಭು ಅವ್ರದ್ದು ಫ್ಯಾನ್ ಆದೆ. ಸೊ ಎಲ್ಲರೂ Jan 10th ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಾಟ್ ಟು ಫರ್ಗೆಟ್, ನಮ್ಮ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಅವಿನಾಶ್ ಸರ್ ಅವ್ರದ್ದು ಜಲಕ್ನ ನೀವೆಲ್ಲ ಥಿಯೇಟರ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದನೂ, ನನ್ನ ಪರಿಚಯ ಆದಾಗಿಂದನೂ ಅವ್ರ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ. ಫಸ್ಟು ನರಸಿಂಹಣ್ಣನ ನೋಡೋಣ. ಅದೇ ರೀತಿ ನಮ್ಮ ನವನೀತ್ ಸರ್ ಈ ಸಿನಿಮಾ ಫ್ರಮ್ ಬಿಗಿನಿಂಗಿಂದ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ, ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಮಾಡ್ಬೋದಣ್ಣ ಅಂದರೆ ಒಂದು ಅಡ್ವೈಸ್ ತಗೊಳ್ತಿದ್ರು. ಯಾಕಂದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕೆಲವು ನಿರ್ದೇಶಕರಿದ್ದಾರೆ, ಅವ್ರ ಮ್ಯಾನೇಜರ್ ಮಾತು ನಾವೇನಕ್ಕೆ ಕೇಳಬೇಕು? ನಮ್ಮ ಅನುಭವ ಅಲ್ಲಿ ಕೌಂಟ್ ಆಗಲ್ಲ. ಅವ್ರದ್ದು ಏನಿದೆಯೋ ಅವ್ರದ್ದು ಜಾನರಲ್ಲೇ ಆಲೋಚನೆ ಮಾಡ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ನವನೀತ್ ಸರ್ ನನಗೆ ಪ್ರತಿಯೊಂದರಲ್ಲ, ಅಣ್ಣ ಇದು ಮಾಡೋದೇ ಆಗುತ್ತಾ, ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನು ಒಂದು ಅಡ್ವೈಸ್ ಕೇಳ್ತಾರೆ. ನಮ್ಮ ಅಡ್ವೈಸ್ ಇನ್ನೇನಿಲ್ಲ, ಒಬ್ಬ ನಿರ್ಮಾಪಕ ಬೆಳಿಬೇಕು ಅನ್ನೋದು ಒಂದು ಇದಿರುತ್ತೆ. ಅವರೊಬ್ಬರು ಬೆಳೆದ್ರೆ ಮಾತ್ರ ನಾವು ಒಂದು 70 ಜನ ಕೆಲಸ ಮಾಡ್ತಿದ್ದೀವಿ ಅಂದರೆ ಅವ್ರ ಮನೆಗಳು ಲೆಕ್ಕ ಹಾಕಿದ್ರೆ ಒಂದು 350-450 ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಮ್ಮದು. ವ್ಯಕ್ತಿ ಅಂದರೆ ನಮ್ಮ ಶರಣ್ ಸರ್. ಯಾಕಂದರೆ ಅವರು ಮ್ಯಾನೇಜರ್ ಅಂದರೆ ಅವರು ಫಸ್ಟ್ ಆಯ್ಕೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಅವ್ರನ್ನ ಹೊಗಳಿಕೆಗೆ ಹೇಳೋದಲ್ಲ. ಅದು ಗೊತ್ತಿಲ್ಲ, ನನ್ನ ಅದೃಷ್ಟ ಅನ್ಕೋಬೋದು ಈ ಚಿತ್ರರಂಗದಲ್ಲಿ. ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲಿ ನಾಟಿದೆ ಅಂದರೂ ತಪ್ಪಾಗಲಾರ್ದು ಅದು. ಯಾಕಂದರೆ ಅದನ್ನು ನನ್ನೇ ಅವ್ರು ಅನ್ಸ್ಕೊಂಡಿರ್ತಾರೆ. ಮೊನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೂ ಕೂಡ ನರಸಿಂಹ ಅವರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಶಿವಪ್ಪ ಅಂತೂ ಅದಕ್ಕೆ ಮುಂಚೆ ಮಾಡಿದಂಥ ಸಿನಿಮಾ ಯಾವುದಕ್ಕೂ ಏನಿಲ್ಲ, ಸಿನಿಮಾಗೆ ಏನು ಬೇಕು ಅದನ್ನು ಡೈರೆಕ್ಟ್ರಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಅದರಲ್ಲೂ ಈ ಸಿನಿಮಾ ನಿಜವಾಗ್ಲೂ ಅವ್ರು ಹೇಳಿದಾಗೆ ಭಾಳ ಧೈರ್ಯ, ಅಂದರೆ ಶಕ್ತಿ ಮೀರಿ ಅವರು ಆಲ್ರೆಡಿ ಹೇಳ್ತಿದ್ರು ಸಾಕಷ್ಟು. ಸುರೇಶ್ ಅಣ್ಣ ಹೇಳಿದ್ರು ಸೋಲು ನೋಡಿದ್ದಾನೆ, ಗೆಲುವು ನೋಡಿದ್ದಾನೆ. ಆದರೆ ಸೋತ್ರೂ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ ಅದಕ್ಕೆ ಏನು ಬಜೆಟ್ ಬೇಕೋ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಮಾಡಿರೋದಕ್ಕೆ ಇದೊಂದೇ ಸಾಕ್ಷಿ. ನಮ್ಮನ್ನೆಲ್ಲ ತಮಾಷೆ ಎಲ್ಲ ಉತ್ತರಾಖಂಡು ಅಲ್ಲೆಲ್ಲ ಪರ್ಮಿಷನ್ ತೊಗೊಂಡು ಮಾಡೋದೇ ಭಾಳ ಕಷ್ಟ. ಅಲ್ಲೆಲ್ಲ ನಾವೆಲ್ಲ 20 ದಿನ ಕೆಲಸ ಮಾಡಿದ್ದೀವಿ. ಭಾಳ ಚೆನ್ನಾಗಿ ನಮ್ಮ ನಿರ್ದೇಶಕರು ನವನೀತ್ ಅವರು ಭಾಳ ಆತ್ಮೀಯರು, ಅವರು ಅಷ್ಟೇ ಭಾಳ ಈಸಿಯಾಗಿ ಕೆಲಸ ತೊಗೊಂಡ್ರು. ಅಂದರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅದು ತಕ್ಕಂತೆ ಇತ್ತು. ತರುಣ್ ಶಿವಪ್ಪಂಗೆ ಒಳ್ಳೆ ಬೆನ್ನೆಲುಬಾಗಿ ಅವರು ಮೇಯ್ನ್ ಡೈರೆಕ್ಟ್ರು, ಅವ್ರಿಗೆ ಸಪೋರ್ಟ್ ಆಗಿದೆ. ಆಮೇಲೆ ಆ್ಯಕ್ಟರ್ಸು ನಮ್ಮ ಅದಿತಿ ಅವರು ಇರ್ಬೋದು, ನಮ್ಮ ರಜನಿ ಅವರು ಇರ್ಬೋದು, ನಮ್ಮ ಮೇಘನಾ ಅವರು ಇರ್ಬೋದು. ಪ್ರಭು ಅಂತೂ ನಾನು ಆಲ್ರೆಡಿ ಅವರ ಪರ್ಫಾರ್ಮೆನ್ಸ್ ಭಾಳ ಜಾಸ್ತಿ ಒಡನಾಟಕ್ಕೆ ಪರ್ಫಾರ್ಮೆನ್ಸ್ ಇದೆ ಅವ್ರ ಜೊತೆನೇ. ಸೊ ನಮ್ಮ ಚಿಕ್ಕಣ್ಣನ ಜೊತೆ ಈ ಸಿನಿಮಾ ಸಿಕ್ಕಿಲ್ಲ ನನಗೆ. ಇನ್ನು ಇಲ್ಲಿ ನಮ್ಮ ಲೆಜೆಂಡ್ರಿ ಏನೇ ಕಷ್ಟಪಟ್ಟು ಏನೇ ಮಾಡಿದ್ರು, ಅವ್ರು ಏನೇ ಖರ್ಚು ಮಾಡಿದ್ರು, ಫೈನಲಿ ಥಿಯೇಟ್ರಿಗೆ ಮೊದಲನೇ ದಿನ ಜನನ ಕರೆಸೋದು ಅದು ನಿಮ್ಮ ಕೈಲಿದೆ. ನೀವು ಅದನ್ನು ಎಷ್ಟು ಪರವಾಗಿ ನೀವು ಪ್ರಮೋಟ್ ಮಾಡ್ತೀರೋ ಅದ್ರ ಮೇಲಿದೆ. ದಯವಿಟ್ಟು ಇದನ್ನು ಗೆಲ್ಲಿಸಿ, ಗೆಲ್ತೀವಿ. ಸಿನಿಮಾ ಚೆನ್ನಾಗಿದೆ, ಅದನ್ನು ರೀಚ್ ಮಾಡಿಸಿ ದಯವಿಟ್ಟು. ಥ್ಯಾಂಕ್ ಯು.
ನಮಸ್ಕಾರ. ಇಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಕುಮಾರ್ ಸರ್, ಮಂಜು ಸರ್, ನೀವಿಲ್ಲಿರೋದು ತುಂಬ ಖುಷಿ ನಮಗೆ. ಚೂಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್, ಅವತ್ತು ನಾನೇನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ಅದಿತಿ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊತಿದ್ದೆ. ನವನೀತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ, ಬಿಕಾಸ್ ಈ ಪಾತ್ರ ಬಹುಶಃ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆನೂ ಗೊತ್ತಾಗಿರೋದಿಲ್ಲ. ಬಟ್ ಸಿನಿಮಾ ನೋಡಿದಾಗ ಅಂದರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಲಿ ಈ ಪಾತ್ರನ ಮಾಡಿಸಿದ್ದಾರೆ. ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದರೆ, ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದರೆ ಎಂಡಿಂಗಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬ ನೆನಪಿರುತ್ತೆ. ಸೊ ಆ ಥರ ತುಂಬ ವಾವ್ ಫ್ಯಾಕ್ಟರ್ ಇರುವಂಥ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದ ನನಗೆ ತುಂಬ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸ್ನಲ್ ಆಗಿ ಏನು ಸಿಕ್ತು ಅಂದರೆ, ನನಗೆ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ, 2 ಮುತ್ತಿಗಳು ಸಿಕ್ಕಿದಾವೆ ನನಗೆ ಅಂತ. ಒಂದು ಶರಣ್ ಸರ್, ಒಂದು ಚಿಕ್ಕು. ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ಐ ಥಿಂಕ್ ಇವರಿಬ್ಬರು ನನಗೆ ಒಂಥರ ಅಣ್ತಮ್ಮಸ್ತರ ಆಗೋಗಿದ್ದಾರೆ. ಇನ್ನು ಇದೆಲ್ಲದೂ ನಾನು ಇಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸ್ನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗಲಿ. ಆ್ಯಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ. ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ತಿರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚೂಮಂತರ್. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಎಲ್ಲರೂ ಹೇಳ್ತಾ ಇದ್ರು ನವನೀತ್ ಸರ್ ಜೊತೆ ನಾನೊಂದು ಸರಿ ಕೆಲಸ ಮಾಡಬೇಕು. ಐ ವಾಸ್ ವೆರಿ ಫಾರ್ಚುನೇಟ್. ಐ ಥಿಂಕ್ ಫಸ್ಟ್ ಪ್ರಾಜೆಕ್ಟಿಂದನೇ ಅವ್ರ ಜೊತೆ ಮಾಡಿದ್ದೀನಿ. ಸೊ ಈ ಫೈಟ್ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಒಂದು ಎರಡನೇದು, ಐ ಥಿಂಕ್ ಈ ಸಿನಿಮಾ ನನಗೆ ಯಾವಾಗ ಫುಟೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಐ ಥಿಂಕ್ ದಟ್ಸ್ ವೆನ್ ಐ ರಿಯಲೈಸ್ಡ್ ನಾನು ಪರ್ಫಾರ್ಮ್ ಮಾಡ್ಬೋದು ಇದರಲ್ಲಿ ಅಂತ. ಸೊ ದ್ಯಾಟ್ ವಾಸ್ ವೆರಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡೂ, ವಿ ನೀಡ್ ಟು ಹ್ಯಾವ್ ಅನ್ ಇನ್ಸ್ಪಿರೇಷನ್. ಒಂದು ಇನ್ಸ್ಪಿರೇಷನ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಎಲ್ಲರದು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್. ಶರಣ್ ಸರ್ದಂತೂ ಮಾತೇ ಆಡಬೇಡಿ, ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ಅವ್ರು ಭಾಳ ಡಿಫ್ರೆಂಟಾಗಿ ಕಾಣಿಸ್ಕೊತಾರೆ ಅಂತ ನನ್ನ ಫೀಲಿಂಗು. ಮತ್ತು ಎಲ್ಲರೂ, ರಜನಿ ಆಗ್ಬೋದು, ಅದಿತಿ ಮೇಡಮ್ ಆಗ್ಬೋದು, ಮೇಘ್ನಾಜಿ ಆಗ್ಬೋದು, ಪ್ರಭು ಅವರಾಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಫಿಂಟಾಸ್ಟಿಕ್ ಫಿನಾಮಿನಲ್ ಪರ್ಫಾರ್ಮೆನ್ಸ್. ಈವನ್ ದ ಸ್ಟೋರಿ ಈಸ್ ಕ್ಯಾರಿಡ್ ಔಟ್ ಸೋ ಎಕ್ಸಲೆಂಟ್. ಸೊ ಐ ಆಮ್ ವೆರಿ ಹೋಪ್ಫುಲ್ ಅಬೌಟ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಹೋಪ್ ಯು ಆಲ್ ಲೈಕ್ ದ ಸೌಂಡ್ ಇನ್ ದ ಟೀಸರ್ ಆ್ಯಂಡ್ ಆಸ್ ವೆಲ್ ಆಸ್ ದ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫೈನಾನ್ಸರ್ ಅಂತ ಲಾಸ್ಟಲ್ಲಿ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಮಂಜಣ್ಣ ಹೇಳಿದ್ರು 7 ಪಿಕ್ಚರ್ ಫೈನಾನ್ಸ್ ಕೊಟ್ಟಿದ್ದೀನಿ ಅಂತ. 7ರಲ್ಲಿ ಎಷ್ಟು ಬಂತೋ ಎಷ್ಟು ಹೋಯ್ತೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಈ ಚೂಮಂತರು ರಿಲೀಸ್ ಆಗಬೇಕಾದ್ರೆ ನಿರಂಜನ್ ಮನ್ಸು ಮಾಡಿದ್ರೆ ರಿಲೀಸ್ ಆಗೋದು 100%. ಯಾಕಂದರೆ ತುಂಬ ದುಡ್ಡು ಬರಬೇಕು. ಅದರಲ್ಲಿ ನಾವು ಸಾಕಾಗಷ್ಟು ಅವ್ರಿಗೆ ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಎಷ್ಟು ಕಮ್ಮಿ ಮಾಡಿದ್ದೀವಿ ಅಂತ ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ. ಅದು ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಪಿಕ್ಚರ್ ಒಳ್ಳೇದಾಗಲಿ, ರಿಲೀಸ್ಗಂತೂ ನಾವು ಖಂಡಿತ ಸಹಾಯ ಮಾಡ್ತೀವಿ. ಇಷ್ಟು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ಚೂಮಂತರ್ ಮಂಜಣ್ಣ ಆಗಲೇ ಹೇಳಿದ್ರು, ನವನೀತ್ ಅವರು ಕರ್ವ 1 ಕೋಟಿಲಿ ಮಾಡಿದ್ರು, ಇದಕ್ಕೆ 10 ಮಾಡಿಬಿಟ್ಟಾರೆ ಅಂತ. ಅದಕ್ಕೆ ಜನವರಿ 10ಕ್ಕೆ ರಿಲೀಸ್ ಮಾಡ್ತಿದ್ದೀವಿ. ಸೊ ಹಂಗಾಗಿ ಅದ್ರ ಪಕ್ಕ ಒಂದು 0 ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಚಿಕ್ಕಣ್ಣ. ಚೂಮಂತರ್ ಆಗಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೇ ಬರಬೇಕಿತ್ತು ಅಂತ. ಸಪೋರ್ಟ್ ಏನು ಮಾಡಿಲ್ಲ, ಎದುರಿಸ್ತಿದ್ರು. ಒಂದು ಜನವರಿ 26 ಅಂತ ರೆಡಿ ಮಾಡ್ಕೊಬಿಟ್ಟು ನಾನು 26ಕ್ಕೆ ಬರ್ತೀನಿ, ನಾನು ಅವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದರು,
ಚಾನ್ಸೇ ಇಲ್ಲ, ಬರಲ್ಲ, ಅವ್ರು ಏನೋ ಮಾತಾಡ್ತಾರೆ, ತಲೆ ಕೆಡ್ಸ್ಕೊಬಿಡ್ರಿ, ನೈಟ್ ಹಂಗೆ ಮಾತಾಡ್ತಾರೆ, ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಅಂತ. ಥ್ಯಾಂಕ್ ಯು ಮಾನಸ ಮೇಡಮ್. ಚೂಮಂತರ್ ಆಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ, ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ, ಎಲ್ಲರೂ ಫ್ಯಾಷನಬಲ್ ಆಗಿದ್ದಾರೆ. ಸೊ ಹಂಗಾಗಿ ಇದು ದೆವ್ವದ ಪಿಕ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟ್ರು ನನ್ನನ್ನು ಹಾಕ್ಕೊಂಡಿದ್ರು. ಎಲ್ಲದಕ್ಕೂ ಏನೇ ಮಾಡಬೇಕಾದ್ರೂ ಕಾಲ ಕೂಡ ಬರಬೇಕು ಅಂತಾರಲ್ಲ. ಸೊ ಹಂಗಾಗಿ 2025 ಜನವರಿ 10ನೇ ತಾರೀಕು ಚೂಮಂತರ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಬ್ಲ್ಯಾಕ್ ಶೇಡಲ್ಲಿ ಮಾಡ್ತಾರೆ, ಒಂದು ವೈಟ್ ಬ್ಯಾಕ್ ಡ್ರಾಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ, ಕೇರಳದಲ್ಲಿ ಶೂಟ್ ಮಾಡಿದ್ದೀವಿ, ಶ್ರೀಲಂಕಾದಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಲಂಡನಲ್ಲಿ ಪ್ಲ್ಯಾನ್ ಇತ್ತು ನಮಗೆ. ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನು ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯಿತು. ಸೊ ಈ ಥರ ಮೈಸೂರಲ್ಲಿ, ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು 2 crores ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೈನ್ ಸ್ಟುಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಇದಿಷ್ಟು ಶೂಟಿಂಗ್ ಪ್ರೋಸೆಸ್ ಆಯಿತು ಅಂತಂದರೆ ಒಂದು ಆಲ್ಮೋಸ್ಟ್ 60 days ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು. ಅದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿವರ್ಮ ಅವರು ಎಲ್ಲ ಸ್ಟಂಟ್ಸ್ಗಳನ್ನೂ ಕಂಪೋಸ್ ಮಾಡಿದ್ದಾರೆ. ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ನಮಗೆ ಶೂಟಿಂಗ್ ಮಾಡಿಕೊಟ್ರು. ಈ ಒಂದು ಜಾನಪದ ಕಥೆ ಇದೆ ನಮ್ಮದು, ಈ ತೋಳ ಬಂತು ತೋಳ ಅಂತನ್ನುವ ಒಂದು ಜಾನಪದ ಕಥೆ ಇದೆ. ಒಂದಿಷ್ಟು ಜನ ಕುರಿ ಕಾಯೋ ಹುಡುಗರು ಈ ಊರ ಪಕ್ಕದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಸುಮ್ಮನೆ ತಮಾಷೆ ಅವ್ರಿಗೊಂಥರ, ತೋಳ ಬಂತು ತೋಳ ಅಂತಿದ್ದಂಗೆ ಊರಿನವರೆಲ್ಲ ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ನೋಡಿದ್ರೆ ಇಲ್ಲ ಅಂತ ಮತ್ತೆ ಹೋಗ್ತಾರೆ. ಇನ್ನೊಂದು ಸಲ ಬರ್ತಾರೆ, ಇನ್ನೊಂದು ಸಲ ಒಂದು 4-5 ಸಲ ಮಾಡ್ತಾರೆ. ಒಂದು ಸಲ ನಿಜವಾಗ್ಲೂ ತೋಳ ಬಂದುಬಿಡ್ತದೆ. ಕರೀತಾರೆ ಊರಿನವರೆಲ್ಲ, ಬರೋದೇ ಇಲ್ಲ ಯಾರೂ. ಏನಂತಂದ್ರೆ ತೋಳ ಬಂದಿಲ್ಲ ಅಂತ ಅಂದ್ಕೊಂಡು ನನಗೆ ಈ ಪಿಕ್ಚರ್ದು ಒಂದೊಂದು ಪೋಸ್ಟರ್ ಬಿಟ್ಟಾಗಲೂ ಹಂಗೆ ಅನ್ಕೊಂತ ಇದ್ದೆ, ಜನ ಏನಪ್ಪ ತೋಳ ಬಂತು ತೋಳ ಅಂದ್ಕೊಂಡ್ಬಿಡ್ತಾರ ಇದನ್ನು ಅಂತ. ಆದರೆ ನಿಜ ಹೇಳ್ತೀನಿ, ಈ ಸಲ ಖಂಡಿತವಾಗ್ಲೂ ಜನವರಿ 10ನೇ ತಾರೀಕು ಸಿನಿಮಾ ಚೂಮಂತರ್ ರಿಲೀಸ್ ಆಗುತ್ತೆ ಅಂತ ಅನ್ನೋವಂಥದ್ದು. ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ. ನಾವು ಮುಂದುಗಡೆ ಅಂದರೆ ತೆರೆ ಮುಂದೆ ಕಾಣಿಸುವಂಥ ನಟನಟಿಯರಾದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗಲಿಕ್ಕೆ, ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿರುವಂಥದ್ದು ಈ ಸಿನಿಮಾಗೆ ಸಿಕ್ಕಂಥ ಒಂದು ದೊಡ್ಡ ಬೆನ್ನೆಲುಬು. ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು, ಅಲ್ಲಿಂದ ಶುರುವಾದಂಥ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಇದು ಅವ್ರಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಇದು. ಇದರಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ, ಯಾವತ್ತೂ ಒಂದೇ ಒಂದು ದಿವಸ ಈ ಥರ ಪ್ರಾಬ್ಲಮ್ ಆಗಲಿಲ್ಲ. ನನ್ನ ಸಿನಿಮಾದಲ್ಲೇ ಪ್ರಾಬ್ಲಮ್ ಆಗಿದೆ, ಗೊತ್ತಿಲ್ಲ. ಮೇ ಬಿ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅನ್ಕೊತೀನಿ. ತೊಂದರೆಗಳೆಲ್ಲ ಇನ್ನು ಮುಂದೆ ಎಲ್ಲನೂ ವಿಘ್ನಗಳೇನೂ ಇಲ್ಲದೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸಿನಿಮಾ ತಂಡ ಆಗ್ಬೋದು ಮತ್ತು ಯಾರ್ಯಾರು ಬಂದು ಪ್ರೋತ್ಸಾಹ ನೀಡಿದಂತಹ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.